ಛಿದ್ರಗೊಳ್ತಿವೆ ಇರಾನ್ ಇಸ್ರೇಲ್ ನೆಲೆಗಳು. ಅಮೆರಿಕ ಎಂಟ್ರಿ ಕೊಡುತ್ತಲೇ ಯುದ್ಧ ಫಿಕ್ಸ್. ನೆತನ್ಯಾಹು ಪ್ರತಿಜ್ಞೆ, ಇರಾನ್ಗೆ ಭಯ ಶುರು. ಇದುವೇ ಚದುರಂಗದ ಮೊದಲ ಸ್ಟೋರಿ. ಯುದ್ಧಕ್ಕೆ ಛಿದ್ರ. ಯಾವುದೇ ಯುದ್ಧದ ಅಂತಿಮ ಬೆಳವಣಿಗೆ ಅಥವಾ ಅಂತಿಮವಾಗಿ ಸಿಗಬಹುದಾಗಿರುವಂತಹ ಫಲಿತಾಂಶ ಛಿದ್ರವೇ. ಈಗ ಆ ಛಿದ್ರದ ಸ್ಥಿತಿ ಶುರುವಾಗಿರುವಂಥದ್ದು ಇಸ್ರೇಲ್ ಮತ್ತು ಇರಾನ್ನಲ್ಲಿ. ಇರಾನ್ ಮೇಲೆ ಇಸ್ರೇಲ್ ದಾಳಿ ನಡೆಸಿತು, ಇಸ್ರೇಲ್ಗೆ ಮೇಲೆ ಇರಾನ್ ಪ್ರತಿದಾಳಿ ನಡೆಸಿದೆ. ಇದರಿಂದಾಗಿ ಎರಡೂ ದೇಶಗಳಲ್ಲೂ ಕೂಡ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಅಷ್ಟೇ ಅಲ್ಲದೆ ಎರಡೂ ದೇಶಗಳಲ್ಲೂ ಕೂಡ ಪ್ರಮುಖ ನೆಲೆಗಳು, ಪ್ರಮುಖ ಪ್ರದೇಶಗಳು ಛಿದ್ರಗೊಳ್ತಾ ಇದ್ದಾವೆ. ಕ್ಷಣ ಕ್ಷಣಕ್ಕೂ ಬಿಗಡಾಯಿಸ್ತಾ ಇದೆ ಇರಾನ್ ಮತ್ತು ಇಸ್ರೇಲ್ನ ಯುದ್ಧ ಸ್ಥಿತಿ. ಎರಡೂ ದೇಶಗಳಲ್ಲೂ ಕೂಡ ಯುದ್ಧದ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಇರಾನ್ ಮೇಲೆ ಅಮೆರಿಕ ಯಾವುದೇ ಕ್ಷಣದಲ್ಲೂ ದಾಳಿ ನಡೆಸುವಂತಹ ಸಾಧ್ಯತೆ ಈಗ ದಟ್ಟವಾಗಿ ಗೋಚರಿಸ್ತಾ ಇದೆ. ಈ ಯುದ್ಧಕ್ಕೆ ಅಮೆರಿಕದ ಎಂಟ್ರಿ ಕೂಡ ಬಹುತೇಕ ಫಿಕ್ಸ್ ಆಗ್ತಾ ಇದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಿಂದಲೇ ಮಹಾಯುದ್ಧಕ್ಕೂ ಕೂಡ ಮುಹೂರ್ತ ಫಿಕ್ಸ್ ಆಗುತ್ತಾ ಅನ್ನುವಂಥ ಅನುಮಾನ ಈಗ ಶುರುವಾಗಿದೆ. ಯಾಕಂದರೆ ಹಿಂದೆ ಎರಡು ಮಹಾಯುದ್ಧಗಳನ್ನ ಪ್ರಪಂಚ ನೋಡಿದೆ. ಈಗ ಮೂರನೇ ಮಹಾಯುದ್ಧ ಅಥವಾ ವಿಶ್ವಯುದ್ಧ ನಡೆದು ಬಿಡುತ್ತಾ ಅನ್ನುವಂಥ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಮಧ್ಯಪ್ರಾಚ್ಯದಲ್ಲಿ ನಡೀತಿರುವಂತಹ ಈ ಬಾರಿಯ ಯುದ್ಧ. ಹಿಂದೆ ಇರಾನ್ ನಡುವೆ ಯುದ್ಧ ಆಗಿತ್ತು, ಕುವೈಟ್ ನಡುವೆ ಯುದ್ಧ ಆಗಿತ್ತು. ಆದರೆ ಈ ಬಾರಿ ನಡುತ್ತಾ ಇರುವಂಥದ್ದು ಇಸ್ರೇಲ್ ಮತ್ತು ಇರಾನ್ನ ನಡುವಿನ ಯುದ್ಧ. ಈ ಯುದ್ಧ ಬೇರೆ ಸ್ವರೂಪದ ಕಡೆಗೆ ತೆವಳ್ತಾ ಇರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇರಾನ್ ಮೇಲೆ ಇಸ್ರೇಲ್ ಹೇಗೆಲ್ಲ ದಾಳಿ ನಡೆಸಿದೆ ಅನ್ನೋದನ್ನು ಕೂಡ ನಿಮಗೆ ಮೊದಲಿಗೆ ವಿವರಿಸ್ತೀನಿ. ಬಹಳ ಮುಖ್ಯವಾಗಿ ಇಸ್ರೇಲ್ ತನ್ನ ದಾಳಿಯನ್ನು ಬಹಳ ಫಿಕ್ಸ್ಡ್ ಟಾರ್ಗೆಟ್ಗಳನ್ನು ಇಟ್ಕೊಂಡು ದಾಳಿಯನ್ನು ಶುರು ಮಾಡ್ತು. ಅದಾದ ನಂತರ ದಾಳಿಯ ಸ್ವರೂಪವನ್ನು, ಅದರ ಭೀಕರತೆಯನ್ನು ಮತ್ತಷ್ಟು ಜಾಸ್ತಿ ಮಾಡಿದೆ. ಇರಾನ್ನ ಪ್ರಮುಖ ನಗರಗಳನ್ನು ಟಾರ್ಗೆಟ್ ಮಾಡಿ ಕ್ಷಿಪಣಿ ದಾಳಿಯನ್ನು ನಡೆಸ್ತಾ ಇದೆ ಇಸ್ರೇಲ್. ಇರಾನ್ನ ಪ್ರಮುಖ ನಗರಗಳು ಟಾರ್ಗೆಟ್ ಆಗಿದ್ದಾವೆ. ಕ್ಷಿಪಣಿ ಮೂಲಕವಾಗಿ ದಾಳಿಯನ್ನು ನಡೆಸ್ತಾ ಇದೆ ಇಸ್ರೇಲ್. ಹಾಗೆಯೇ ಡ್ರೋನ್ ಅಟ್ಯಾಕ್ ಅನ್ನು ಕೂಡ ಮಾಡ್ತಾ ಇದೆ. ಇರಾನ್ ಮೇಲೆ ಪ್ಲಾನ್ ಮಾಡಿ ದಾಳಿ ಮಾಡ್ತಾ ಇದೆ ಇಸ್ರೇಲ್. ಪರ್ಟಿಕ್ಯುಲರ್ ಟಾರ್ಗೆಟ್ಗಳನ್ನು, ಅಣ್ವಸ್ತ್ರವನ್ನ ರೆಡಿ ಮಾಡೋದಕ್ಕೆ ಇದ್ದಂತಹ, ಅದರ ಅಧ್ಯಯನದಲ್ಲಿ ನಿರತರಾಗಿದ್ದಂತಹ ವಿಜ್ಞಾನಿಗಳನ್ನ ಟಾರ್ಗೆಟ್ ಮಾಡಿಕೊಂಡಿದೆ ಇಸ್ರೇಲ್. ಅದರ ಪ್ರಮುಖ ಸೇನಾ ನಾಯಕರುಗಳನ್ನ ಟಾರ್ಗೆಟ್ ಮಾಡಿಕೊಂಡಿದೆ ಇಸ್ರೇಲ್. ಹೀಗೆ ಫಿಕ್ಸ್ಡ್ ಟಾರ್ಗೆಟ್ಗಳನ್ನು ಅದು ದಾಳಿಯನ್ನು ನಡೆಸಿದೆ. ಇಸ್ರೇಲ್ ದಾಳಿಗೆ ಅಕ್ಷರಶಃ ಇರಾನ್ನ ಜನರು ಬೆಚ್ಚಿ ಬಿದ್ದಿದ್ದಾರೆ. ಏನಾಗ್ತಿದೆ ಅನ್ನೋದು ಗೊತ್ತಾಗೋದಕ್ಕಿಂತ ಮುಂಚಿತವಾಗಿಯೇ ಇಸ್ರೇಲ್ನ ಸೇನಾ ಮುಖ್ಯಸ್ಥನನ್ನೇ ಹತ್ಯೆ ಮಾಡಲಾಗಿದೆ, ವಿಜ್ಞಾನಿಗಳನ್ನು ಹತ್ಯೆ ಮಾಡಲಾಗಿದೆ. ಹೆಜ್ಬುಲ್ಲಾ ಕಮಾಂಡರ್ ಯಾಸಿನ್ ದಿನ್ ಅನ್ನು ಕೂಡ ಹತ್ಯೆ ಮಾಡಲಾಗಿದೆ. ಹೀಗೆ ಒಬ್ಬರಾದ ಮೇಲೊಬ್ಬರನ್ನ ಕೊಲ್ತಾ ಇದೆ ಇಸ್ರೇಲ್, ಅದು ಟಾರ್ಗೆಟ್ ಮಾಡಿ. ಇಷ್ಟಕ್ಕೆ ಸೀಮಿತ ಆಗಿಲ್ಲ. ಇರಾನ್ನ ರಾಷ್ಟ್ರೀಯ ಸುದ್ದಿವಾಹಿನಿಯನ್ನ, ಅದರ ಸ್ಟೇಟ್ ಚಾನೆಲ್ ಅನ್ನ, ಅದನ್ನು ಕೂಡ ಹ್ಯಾಕ್ ಮಾಡಿದೆ ಇಸ್ರೇಲ್. ಅಲ್ಲಿಯ ರಾಷ್ಟ್ರೀಯ ಚಾನೆಲ್ನ ಸುದ್ದಿ ಓದ್ತಾ ಇರುವ ಸಂದರ್ಭದಲ್ಲೇ ಆಂಕರ್ಗಳು ಸ್ಟುಡಿಯೋದಿಂದ ಬಿಟ್ಟು ಹೋಗುವಂತಹ ಪರಿಸ್ಥಿತಿ ಆಗಿರುವಂಥದ್ದು ಕೂಡ ಇಸ್ರೇಲ್ನ ದಾಳಿಯ ಪರಿಣಾಮ. ಆ ಸ್ವರೂಪದಲ್ಲಿ ದಾಳಿಯನ್ನು ನಡೆಸಿದೆ. ಟೆಹರಾನ್, ಇನ್ನು ಇಸ್ಫಹಾನ್ ಮತ್ತು ಸಿರಾಜ್, ಈ ಮೂರು ಪ್ರದೇಶಗಳ ಮೇಲೆ ದಾಳಿಯನ್ನ ನಡೆಸಿದೆ. ಇವುಗಳನ್ನು ಗುರಿಯಾಗಿಸಿಕೊಂಡಿದೆ. ಹಾಗೆಯೇ ಕೆರ್ಮನ್ ಶಾ, ಅರಾಕ್ ಮತ್ತು ಖೋಂಡಾಬ್, ಈ ಪ್ರದೇಶಗಳನ್ನು ಕೂಡ ತನ್ನ ಟಾರ್ಗೆಟ್ನಲ್ಲಿ ಇಟ್ಕೊಂಡಿದೆ ಇಸ್ರೇಲ್. ಇರಾನ್ನ ಪ್ರಮುಖ ನಗರಗಳನ್ನು ಅದು ಫಿಕ್ಸ್ ಮಾಡಿದೆ. ಪ್ರಮುಖ ನಗರಗಳಲ್ಲಿ ಯಾರು ಎಲ್ಲಿ ಅವಿತು ಕುಳಿತಿದ್ದಾರೆ ಅನ್ನೋದನ್ನು ಫಿಕ್ಸ್ ಮಾಡಿದೆ. ಅಷ್ಟೇ ಅಲ್ಲ, ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಮೇನಿಯನ್ನು ಕೂಡ ಎಲ್ಲಿ ಅಡಗಿ ಕುಳಿತಿದ್ದಾರೆ ಅನ್ನೋದನ್ನು ಕೂಡ ಫಿಕ್ಸ್ ಮಾಡಿಕೊಂಡಿದೆ ಇಸ್ರೇಲ್. ಅಷ್ಟರ ಮಟ್ಟಿಗೆ ಇಸ್ರೇಲ್ ದಾಳಿಯನ್ನ ನಡೆಸ್ತಾ ಇದೆ. ತೈಲ ಮತ್ತು ಅಣ್ವಸ್ತ್ರಗಳು ಇಲ್ಲಿ ಬಹಳ ಪ್ರಮುಖ ಟಾರ್ಗೆಟ್ ಆಗಿರುವಂಥದ್ದು. ಇಸ್ರೇಲ್ನ ಪಾಲಿಗೆ ಟಾರ್ಗೆಟ್ ಮಾಡ್ತಾ ಇರೋದು ಇಸ್ರೇಲ್. ಇರಾನ್ನ ತೈಲ ಘಟಕಗಳು ಮತ್ತು ಅದರ ಅಣ್ವಸ್ತ್ರದ ಘಟಕಗಳು, ತೈಲ ಸಂಗ್ರಹ, ಪರಮಾಣು ಕೇಂದ್ರದ ಮೇಲೆ ಇಸ್ರೇಲ್ ದಾಳಿಯನ್ನು ನಡೆಸಿದೆ. ಇರಾನ್ ನಡೆಸಬಹುದಾಗಿರುವ ಯಾವುದೇ ಅಣ್ವಸ್ತ್ರದ ಪ್ರಯೋಗವೂ ಕೂಡ ಅದು ಇಸ್ರೇಲ್ನ ಅಸ್ತಿತ್ವಕ್ಕೆ ಧಕ್ಕೆಯನ್ನು ತರುತ್ತೆ ಅನ್ನೋದನ್ನು ಇಸ್ರೇಲ್ ಪ್ರತಿಪಾದಿಸ್ತಾ ಇದೆ. ಅರಾಕ್, ಖೋಂಡಾಬ್ ಪರಮಾಣು ಸ್ಥಾವರಗಳ ಮೇಲೆ ಈಗಾಗಲೇ ದಾಳಿಯನ್ನು ನಡೆಸಿದೆ. ಅಲ್ಲಿ ಯುರೇನಿಯಂ ಘಟಕಗಳನ್ನು ಏನದು ಸ್ಥಾಪನೆ ಮಾಡ್ಕೊಂಡಿದೆ, ಅವುಗಳನ್ನು ದಾಳಿ ನಡೆಸಿ ಅವುಗಳಿಗೆ ಹಾನಿ ಮಾಡಲಾಗ್ತಾ ಇದೆ. ಅಂದರೆ ಅವರ ಇಡೀ ಪರಮಾಣುಗೆ ಸಂಬಂಧಪಟ್ಟಂಥ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಏನು ಇರಾನ್ ಡೆವಲಪ್ ಮಾಡ್ತಾ ಇದೆ, ಅದನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡೋದ್ರ ಕಡೆಗೆ ಹೊರಟಿದೆ. ಪರಮಾಣು ಸ್ಥಾವರಗಳ ಸುತ್ತಲಿನ ಜನರ ಸ್ಥಳಾಂತರವನ್ನು ಕೂಡ ಮಾಡ್ತಾ ಇರುವಂಥದ್ದು ಇರಾನ್. ಈ ಒಂದು ದಾಳಿಯ ಪರಿಣಾಮ ಹೇಗಾಗಿದೆ ಅಂತ ಹೇಳಿದ್ರೆ, ಇರಾನ್ ತನ್ನ
ಜನರನ್ನ ಅಲ್ಲಿಂದ ಸ್ಥಳಾಂತರ ಮಾಡ್ತಾ ಇದೆ. ದಾಳಿಯಲ್ಲಿ ಯಾವುದೇ ವಿಕಿರಣ ಸೋರಿಕೆ ಆಗಿಲ್ಲ ಅಂತೇಳಿ ಇದುವರೆಗೆ ಇರಾನ್ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದೆ. ಯಾವುದೇ ವಿಕಿರಣಗಳ ಸೋರಿಕೆ ಆಗಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾ ಇದೆ. ಇಸ್ರೇಲ್ ಕೂಡ ತನ್ನ ಟಾರ್ಗೆಟ್ಗಳನ್ನು ಬಹಳ ಕ್ಯಾಲ್ಕುಲೇಟ್ ಆಗಿ ಮಾಡ್ತಾ ಇರುವಂಥದ್ದು ಸ್ಪಷ್ಟ ಇದೆ. ಅಂದರೆ ಪರಮಾಣು ವಿಕಿರಣ ಸೋರಿಕೆ ಆದರೆ ಅದು ವಿಶ್ವಕ್ಕೆ ತೊಂದರೆ ಆಗುತ್ತೆ. ಹೀಗಾಗಿ ಅದಕ್ಕೆ ನೇರವಾದಂತಹ ದಾಳಿಯನ್ನು ಮಾಡೋ ಬದಲಿಗೆ ಅದರ ಇನ್ಫ್ರಾಸ್ಟ್ರಕ್ಚರನ್ನು, ಅದಕ್ಕೆ ಸಂಬಂಧಪಟ್ಟಂತಹ ಮೂಲಸೌಕರ್ಯಗಳನ್ನು ಧ್ವಂಸ ಮಾಡೋದ್ರ ಕಡೆಗೆ ಹೊರಟಿದೆ. ಹಾಗಾದರೆ ಇರಾನ್ ಸುಮ್ಮನೆ ಕುಳಿತಿದೆಯಾ? ಇರಾನ್ ನಡೆಸ್ತಾ ಇರುವಂತಹ ದಾಳಿ ಹೇಗಿದೆ ಅಂತ ತಿಳಿದುಕೊಂಡು ನೋಡಬೇಕು. ಇಸ್ರೇಲ್ ಮೇಲೆ ಇರಾನ್ ಪ್ರತಿದಾಳಿಯನ್ನು ಶುರು ಮಾಡಿದ ನಂತರ ಇಸ್ರೇಲ್ನ ಹಲವು ಪ್ರದೇಶಗಳ ಮೇಲೆ ಇರಾನ್ ದಾಳಿಯನ್ನು ನಡೆಸಿದೆ. ಇರಾನ್ ತನ್ನ ಸ್ವಶಕ್ತಿಯಿಂದಲೇ ಬಾಲಿಸ್ಟಿಕ್ ಕ್ಷಿಪಣಿಗಳನ್ನು ಅಭಿವೃದ್ಧಿಪಡಿಸಿಕೊಂಡಿದೆ. ತನ್ನದೇ ದೇಶದಲ್ಲಿ ಅದರ ತಂತ್ರಜ್ಞಾನವನ್ನು ಇರಾನ್ ಕೂಡ ಬೆಳೆಸ್ಕೊಂಡಿದೆ. ಒಂದು ಗೊತ್ತಿರಬೇಕಾಗಿರೋದು ಸಂಗತಿ ಅಂತ ಹೇಳಿದ್ರೆ, ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಅತಿ ಹೆಚ್ಚು ಸೈನಿಕ ಬಲವನ್ನು ಹೊಂದಿರತಕ್ಕಂಥ ರಾಷ್ಟ್ರ ಅಂತ ಹೇಳಿದ್ರೆ ಅದು ಇರಾನ್. ಹೀಗಾಗಿ ಇರಾನ್ ಸೇನೆಯ ಕ್ಷಿಪಣಿ ದಾಳಿಗೆ ಹಲವು ಕಟ್ಟಡಗಳು ಧ್ವಂಸವಾಗಿದ್ದಾವೆ. ಇರಾನ್ ಬಳಿಯಲ್ಲಿ ಅಮೆರಿಕ ಅಥವಾ ರಷ್ಯಾ ನಿರ್ಮಿತವಾಗಿರ್ತಕ್ಕಂಥ ಶಸ್ತ್ರಗಳಿಲ್ಲ. ಬದಲಿಗೆ ಅದು ತನ್ನ ದೇಶದಲ್ಲಿ ಅಭಿವೃದ್ಧಿಪಡಿಸಿಕೊಂಡಿರುವಂತಹ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಬಳಕೆ ಮಾಡಿಕೊಳ್ತಾ ಇದೆ. ಟೆಲ್ ಅವೀವ್ನ ಗಗನಚುಂಬಿ ಕಟ್ಟಡಗಳು ಇದರಿಂದಾಗಿ ನೆಲಸಮ ಆಗ್ತಾ ಇದ್ದಾವೆ. ಟೆಲ್ ಅವೀವ್ ಇಸ್ರೇಲ್ನ ರಾಜಧಾನಿ ಆಗಿರುವಂತಹ ಟೆಲ್ ಅವೀವ್ನ ಮೇಲೆ ಅದು ದಾಳಿಯನ್ನ ಮಾಡ್ತಾ ಇದೆ. ಟೆಲ್ ಅವೀವ್ನ ಷೇರು ಮಾರುಕಟ್ಟೆ ಕಚೇರಿಯನ್ನು ಅದು ಉಡಾಯಿಸ್ಬಿಟ್ಟಿದೆ, ಅದನ್ನು ಮಾಡಿದೆ. ಅದನ್ನು ಅಷ್ಟರ ಮಟ್ಟಿಗೆ ಇರಾನ್ ತನ್ನ ಪ್ರತಿದಾಳಿಯನ್ನ ತೀವ್ರಗೊಳಿಸಿರುವಂಥದ್ದು. ಸರೋಕಾ ನಗರದ ಅತಿ ದೊಡ್ಡ ಆಸ್ಪತ್ರೆ ಮೇಲೂ ಕೂಡ ಅದು ದಾಳಿಯನ್ನು ನಡೆಸಿದೆ. ಆಸ್ಪತ್ರೆ ಮೇಲೂ ಕೂಡ ಇರಾನ್ ದಾಳಿ ನಡೆಸಿದೆ. ಅಂದರೆ ಇರಾನ್ ನಡೆಸ್ತಾ ಇರುವಂತಹ ದಾಳಿ ಅದು ಪರ್ಟಿಕ್ಯುಲರ್ ಆಗಿರ್ತಕ್ಕಂತಹ ಟಾರ್ಗೆಟ್ಗಳನ್ನು ಭೇದಿಸುವಂತಹ ದಾಳಿಯಾಗಿ ಉಳ್ಕೊಂಡಿಲ್ಲ. ಅದು ಬೇರೆ ಬೇರೆ ಪ್ರದೇಶಗಳ ಮೇಲೆ ಅದು ದಾಳಿಯನ್ನು ನಡೆಸ್ತಾ ಇದೆ. ಅಲ್ಲಿರುವಂತಹ ಟಾರ್ಗೆಟ್ಗಳನ್ನು ಅದು ಗಗನಚುಂಬಿ ಕಟ್ಟಡಗಳು ಅಥವಾ ಆಸ್ಪತ್ರೆಗಳು ಅಂತ ಹೇಳುವಂಥದ್ರ ವಿನಾಯಿತಿಯನ್ನು ಅದು ಕೊಡ್ತಾ ಇಲ್ಲ. ಅದು ನೇರವಾಗಿ ಆಸ್ತಿಪಾಸ್ತಿಗೆ ನಷ್ಟ ಮಾಡೋದ್ರ ಕಡೆಗೆ ಹೊರಟಿದೆ. ಆಸ್ಪತ್ರೆಯಲ್ಲಿದ್ದ 25ಕ್ಕೂ ಅಧಿಕ ಜನ ಸಾವಿಗೀಡಾಗಿದ್ದು 65ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದ್ದಾವೆ. ಇಸ್ರೇಲ್ನಲ್ಲಿ ಯಾವ ಆಸ್ಪತ್ರೆ ಮೇಲೆ ದಾಳಿ ನಡೆಸ್ತೋ ಅಲ್ಲಿ ಬದುಕುಳಿದ ರೋಗಿಗಳ ರಕ್ಷಣೆಗೆ ಸರ್ಕಸ್ ಮಾಡ್ತಾ ಇದ್ದಾರೆ. ಅವ್ರನ್ನ ಬೇರೆ ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಇಸ್ರೇಲ್ನ ಆಡಳಿತದವರು. ಅಷ್ಟರ ಮಟ್ಟಿಗೆ ಇಸ್ರೇಲ್ಗೂ ಕೂಡ ಈ ಯುದ್ಧದಲ್ಲಿ ಅದು ಕೂಡ ಹೊಡೆತವನ್ನು ತಿಂತಾ ಇದೆ. ಯಾಕಂದರೆ ಪ್ಯಾಲೆಸ್ತೀನ್ ಮೇಲಿನ ದಾಳಿನ ರೀತಿಯಲ್ಲಿ ಇಲ್ಲ ಇರಾನ್ನ ಮೇಲಿನ ದಾಳಿ ಆದಮೇಲೆ ಅದರ ಪ್ರತಿದಾಳಿಯೂ ಕೂಡ ಅಷ್ಟೇ ತೀವ್ರ ಸ್ವರೂಪದಲ್ಲಿದೆ. ಐರನ್ ಡೋಮ್ನ ಮೂಲಕ ರಕ್ಷಣೆಯನ್ನು ಪಡೆಯಬಹುದು ಅನ್ನುವಂಥದ್ದನ್ನು ಇಸ್ರೇಲ್ ಇದ್ರೆ, ಆ ಐರನ್ ಡೋಮ್ನ ಹೊರತಾಗಿಯೂ ಕೂಡ ಅದು ದಾಳಿಯನ್ನು ನಡೆಸ್ತಾ ಇದೆ. ನಾಗರಿಕರನ್ನ ಟಾರ್ಗೆಟ್ ಮಾಡ್ತಾ ಇದೆ. ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇರುವಂಥ ಇರಾನ್ ನಾಗರಿಕರನ್ನ ಬಹಳ ಪ್ರಮುಖವಾಗಿ ಟಾರ್ಗೆಟ್ ಮಾಡ್ತಾ ಇದೆ. ಅಂದರೆ ಅದು ಪರ್ಟಿಕ್ಯುಲರ್ ಆಗಿ ಅದರ ಸೇನಾ ನೆಲೆ ಅಥವಾ ಅದರ ಪ್ರಮುಖ ನಾಯಕರುಗಳು, ಸೇನಾ ಮುಖ್ಯಸ್ಥರು, ಈ ರೀತಿಯಾದ ಟಾರ್ಗೆಟ್ಗಳನ್ನು ಇರಾನ್ ಮಾಡ್ತಾ ಇಲ್ಲ. ಅಲ್ಲಿಯ ಸಾಮಾನ್ಯ ಜನರ ಮೇಲೂ ಕೂಡ ಅದು ಯುದ್ಧವನ್ನು ಮಾಡ್ತಾ ಇದೆ. ಆಸ್ಪತ್ರೆ, ವಸತಿ ಪ್ರದೇಶ, ದೊಡ್ಡ ದೊಡ್ಡ ಕಟ್ಟಡಗಳ ಮೇಲೆ ಈಗ ಇರಾನ್ ತನ್ನ ದಾಳಿಯನ್ನು ಮುಂದುವರಿಸ್ತಾ ಇರುವಂಥದ್ದು. ಯಾಕಂದರೆ ಇರಾನ್ನಲ್ಲಿರುವಂತಹ ತಂತ್ರಜ್ಞಾನದ ಆಧಾರದಲ್ಲಿ ಅದು ಇಸ್ರೇಲ್ನಷ್ಟು ತಾಂತ್ರಿಕವಾಗಿ ಬಹಳ ಮುಂದುವರೆದಿರುವಂತಹ ದೇಶ ಅಲ್ಲ ಇರಾನ್ ಕೂಡ. ಇರಾನ್ನಲ್ಲಿ ಅದರದೇ ಆದಂತಹ ಸ್ವಯಂ ನಿರ್ಮಿತವಾಗಿರುವಂತಹ ಕ್ಷಿಪಣಿಗಳಿದ್ರೂ ಕೂಡ ಫಿಕ್ಸ್ಡ್ ಟಾರ್ಗೆಟ್ಗಳನ್ನು ಅದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬದಲಿಗೆ ನಾಗರಿಕರನ್ನ ಟಾರ್ಗೆಟ್ ಮಾಡಿ 20 ಕ್ಷಿಪಣಿಗಳಿಂದ ಈಗಾಗಲೇ ಇರಾನ್ ದಾಳಿಯನ್ನು ನಡೆಸಿದೆ. ಆ ಮೂಲಕವಾಗಿ ಇಸ್ರೇಲ್ಗೆ ಅದು ಹೊಡೆತವನ್ನು ಕೊಡ್ತಾ ಇದೆ. ಆದರೆ ಇಸ್ರೇಲ್ ತನ್ನ ಪ್ರೊಟೆಕ್ಟಿವ್ ಝೋನ್ಗಳಿದ್ದಾವೆ, ಅವುಗಳಲ್ಲಿ ಇಸ್ರೇಲನ್ನು ಭೇದಿಸೋದು ಅಷ್ಟು ಸುಲಭ ಇಲ್ಲ. ಅಲ್ಲಿ ಅದು ಬಹಳ ಸಮರ್ಥವಾದಂತಹ ಐರನ್ ಡೋಮ್ ವ್ಯವಸ್ಥೆಯನ್ನು ಕೂಡ ಅದು ಹೊಂದಿರುವಂಥದ್ದು. ನಾಗರಿಕರನ್ನ ಟಾರ್ಗೆಟ್ ಮಾಡಿದ್ದಕ್ಕೆ ಇಸ್ರೇಲ್ ಖಂಡನೆಯನ್ನು ವ್ಯಕ್ತಪಡಿಸಿದೆ. ನಮ್ಮ ಜನರನ್ನು ನೀವು ಕೊಲ್ತಾ ಇದ್ದೀರಿ ಅಂತ ಹೇಳ್ಕೊಂಡು ಅದನ್ನು ಖಂಡಿಸ್ತಾ ಇದೆ. ಹಾಗೆಯೇ ಇರಾನ್ನಲ್ಲೂ ಕೂಡ ನಾಗರಿಕರು ಸಾವಿಗೀಡಾಗಿದ್ದಾರೆ ಈ ದಾಳಿಯಲ್ಲಿ. ಇಸ್ರೇಲ್ನ ದಾಳಿಯಲ್ಲಿ ಸಾವಿಗೀಡಾಗಿಲ್ಲ ಅಂತೇಳಿ ಅಲ್ಲ, ಆದರೆ ಸೇಡು ತೀರಿಸಿಕೊಳ್ಳೋದಾಗಿ ಈಗ ಬೆಂಜಮಿನ್ ನೆತನ್ಯಾಹು ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ನನ್ನ ದೇಶದ ನಾಗರಿಕರನ್ನು ನೀವು ಕೊಂದಿದ್ದೀರಿ, ಅದಕ್ಕೆ ನಾವು ಸೇಡು ತೀರಿಸ್ಕೊಳ್ತೀವಿ ಅಂತೇಳಿ ಬೆಂಜಮಿನ್ ನೆತನ್ಯಾಹು ಪ್ರತಿಜ್ಞೆಯನ್ನು ಕೂಡ ಮಾಡಿದ್ದಾರೆ. ಎರಡೂ ದೇಶಗಳ ನಡುವೆ ನಡೀತಾ ಇರುವಂತಹ ಈ ವಿಚಾರದಲ್ಲಿ ನೆತನ್ಯಾಹು ಹೇಳ್ತಾರಂದು ಟೆಹರಾನ್ನಿಂದ ಮತ್ತೊಂದು ಉಗ್ರ ಕೃತ್ಯ ನಡೆದಿದೆ, ಟೆಹರಾನ್ನವರು ಮತ್ತೊಂದು ಉಗ್ರ ಕೃತ್ಯವನ್ನು ನಡೆಸಿದ್ದಾರೆ ಅಂತೇಳಿ ಬೆಂಜಮಿನ್ ನೆತನ್ಯಾಹು ಹೇಳ್ಕೊಂಡಿರುವಂಥದ್ದು. ಆಸ್ಪತ್ರೆ ಮೇಲಿನ ದಾಳಿಗೆ ಇರಾನ್ ಬೆಲೆ ತೆರಬೇಕಾಗಿದೆ. ಆಸ್ಪತ್ರೆಯ ಮೇಲೆ ನೀವು ನಡೆಸಿರುವಂತಹ ದಾಳಿಗೆ ಇರಾನ್ನವರು ಬೆಲೆ ಕಟ್ಟಬೇಕಾಗುತ್ತೆ. ಇಸ್ರೇಲ್ ಸೇಡು ತೀರಿಸಿಕೊಳ್ಳದೆ ಇರೋದಿಲ್ಲ ಮತ್ತು ಟೆಹರಾನ್ ಮೇಲೆ ಮತ್ತಷ್ಟು ದಾಳಿಯನ್ನು ಮಾಡ್ತೇವೆ ಅನ್ನುವಂತಹ ಎಚ್ಚರಿಕೆಯನ್ನು ಬೆಂಜಮಿನ್ ನೆತನ್ಯಾಹು ಕೊಟ್ಟಿದ್ದಾರೆ ಇರಾನ್ ದೇಶಕ್ಕೆ. ಹೀಗೆ ಎರಡು ದೇಶಗಳ ನಡುವೆ ಯುದ್ಧದ ಸ್ಥಿತಿ ದಿನದಿಂದ ದಿನಕ್ಕೆ ಉಲ್ಬಣ ಆಗ್ತಾ ಇದೆ, ತೀವ್ರಗೊಳ್ತಾ ಇದೆ. ಇರಾನ್
ಇರಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಾನ್ನ ಮೇಲೆ ಸಂಪೂರ್ಣವಾದಂಥ ದಾಳಿಯನ್ನು ಇಸ್ರೇಲ್ ಮಾಡೋದಕ್ಕೆ ಮುಂದಾಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಅಮೆರಿಕದ ನೆರವು ಕೂಡ ಬೇಕಾಗುತ್ತೆ. ಹೀಗಾಗಿ ಅಮೆರಿಕ ಈ ಯುದ್ಧದಲ್ಲಿ ಏನು ಅಮೆರಿಕದ ಅಧ್ಯಕ್ಷ ಉಳಿದ ದೇಶಗಳ ನಡುವೆ ನಾನೇನು ಯುದ್ಧ ವಿರಾಮವನ್ನು ಮಾಡಿಸಿದೆ ಅಂತ ಹೇಳ್ಕೊಂಡು ಪೋಸ್ಟ್ ಕೊಡ್ತಾರಲ್ಲ, ಆ ನಿಲುವು ಈ ವಿಚಾರದಲ್ಲಿ ಬರೋದಿಲ್ಲ ಅವರಿಂದ. ಯಾಕೆಂದರೆ ಅಮೆರಿಕಾಗೂ ಕೂಡ ಈ ಯುದ್ಧದಲ್ಲಿ ಒಂದು ಪಕ್ಷದ ಪರವಾಗಿ ನಿಂತು ಯುದ್ಧ ಮಾಡಲೇಬೇಕಂತ ಅನಿವಾರ್ಯತೆ ಇದ್ದೇ ಇದೆ. ಇಸ್ರೇಲ್ನ ಪರವಾಗಿ ನಾವು ಯುದ್ಧ ಮಾಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಬಹುತೇಕ ಅಮೆರಿಕ ಹೋಗುತ್ತಾ ಅನ್ನುವಂಥ ಅನುಮಾನ ಇದೆ. ಅವರು ಯುದ್ಧ ವಿರಾಮಕ್ಕಿಂತ ದೊಡ್ಡ ನಿರ್ಧಾರ ಅಂತ ಹೇಳಿದ್ರಿಂದಾಗಿ ವಿರಾಮದ ಬದಲಿಗೆ ಇರಾನ್ನ ಮೇಲೆ ಸಂಪೂರ್ಣ ಯುದ್ಧವನ್ನು ಈಗ ಅಮೆರಿಕ ಸಾರುತ್ತಾ ಅನ್ನೋದನ್ನು ನೋಡಬೇಕಾಗಿದೆ. ಮಹಾಯುದ್ಧಕ್ಕೆ ಈ ಮೂಲಕವಾಗಿ ಮುಹೂರ್ತ ಫಿಕ್ಸ್ ಆದಂತೆ ಕಾಣ್ತಾ ಇದೆ. ಕದನ ವಿರಾಮಕ್ಕಿಂತಲೂ ಕೂಡ ದೊಡ್ಡದಿದೆ ಅನ್ನುವಂತಹ ಟ್ರಂಪ್ ಸಂದೇಶ ಹಲವು ಅರ್ಥಗಳಿಂದ ಕೂಡಿರುವಂಥದ್ದು. ಇಸ್ರೇಲ್ಗೆ ಅಧಿಕೃತವಾಗಿಯೇ ಬೆಂಬಲವನ್ನು ಈಗಾಗಲೇ ಅಮೆರಿಕ ಘೋಷಣೆ ಮಾಡಿದೆ. ಅದು ಅಮೆರಿಕ ತನ್ನ ನಿರ್ಧಾರವನ್ನು ಹೇಳಿದೆ, ನಾವು ಇಸ್ರೇಲ್ನ ಪರ ಇದ್ದೀವಿ ಅನ್ನುವಂಥದ್ದನ್ನು ಅವರು ಹೇಳ್ಕೊಂಡಿದ್ದಾರೆ. ಮತ್ತು ವಿಶೇಷವಾಗಿ ಇರಾನ್ ವಿರುದ್ಧದ ಈ ದಾಳಿಯನ್ನು ಮತ್ತಷ್ಟು ತೀವ್ರಗೊಳಿಸುವಂಥ ಎಲ್ಲ ಲಕ್ಷಣ ಕಾಣ್ತಾ ಇದೆ. ಇಸ್ರೇಲ್ ಸೇನಾ ನೆಲೆಗಳಲ್ಲಿ ಅಮೆರಿಕ ಪಡೆಗಳ ನಿಯೋಜನೆಯನ್ನು ಕೂಡ ಈಗ ಮಾಡಲಾಗ್ತಾ ಇದೆ. ಆ ಮೂಲಕ ಯುದ್ಧವನ್ನು ಇಸ್ರೇಲ್ ಪರವಾಗಿ ಅಮೆರಿಕವೂ ಕೂಡ ಎದುರಿಸುವಂತಹ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇದೆ. ವಿಶೇಷವಾಗಿ ಅಲ್ ಖಮೇನಿ ವಿರುದ್ಧ ಈಗ ಯುದ್ಧ ತೀವ್ರಗೊಳ್ತಾ ಇರುವಂಥದ್ದು. ಇಸ್ರೇಲ್ ಸೇನಾ ನೆಲೆಗಳಲ್ಲಿ ಅಮೆರಿಕ ಪಡೆಗಳ ನಿಯೋಜನೆ ಆಗ್ತಾ ಇದೆ ಮತ್ತು ಅವುಗಳು ಯುದ್ಧವನ್ನು ನಿಭಾಯಿಸ್ತಾ ಇರುವಂಥದ್ದು ಗಮನಾರ್ಹ ಸಂಗತಿ. ಮತ್ತೊಂದು ಕಡೆ ಅಮೆರಿಕಾದಲ್ಲೂ ಕೂಡ ಅವರದ್ದೇ ಡೂಮ್ಸ್ಡೇ ವಿಮಾನದ ಪ್ರಯೋಗವೂ ಕೂಡ ನಡೆದಿದೆ. ಈ ಡೂಮ್ಸ್ಡೇ ವಿಮಾನ ಅಂತ ಹೇಳಿದರೆ ಈ ಪರಮಾಣು ದಾಳಿ ಆದಂತಹ ಸಂದರ್ಭದಲ್ಲೂ ಕೂಡ ಸುರಕ್ಷಿತವಾಗಿ ಹೊರಬರಬಹುದಾಗಿರ್ತಕ್ಕಂಥ ವಿಮಾನ, ಅದರ ಪ್ರಯೋಗವನ್ನು ಕೂಡ ಇವತ್ತು ಅಮೆರಿಕ ಮಾಡಿದೆ. ಅದರಲ್ಲೂ ಕೂಡ ಅದು ಯಶಸ್ವಿಯಾಗಿದೆ. ಈ ಮೂಲಕ ತನ್ನನ್ನು ತಾನು ಬಚಾವು ಮಾಡಿಕೊಳ್ಳಬಲ್ಲೆ ಅನ್ನುವಂಥದ್ದನ್ನು ಅಮೆರಿಕ ತೋರಿಸ್ತಾ ಇದೆ, ಜಗತ್ತಿಗೆ ಸಾರ್ತಾ ಇದೆ. ಅಣ್ವಸ್ತ್ರದ ದಾಳಿಯಲ್ಲೂ ಕೂಡ ತಪ್ಪಿಸಿಕೊಳ್ಳಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿದ್ದೀವಿ ಅಂತೇಳಿ ಮೆಡಿಟರೇನಿಯನ್ ಮಹಾಸಾಗರದಲ್ಲಿ ಅಮೆರಿಕದ ಯುದ್ಧ ನೌಕೆಗಳು ಈಗ ಸನ್ನದ್ಧಗೊಳ್ತಾ ಇರುವಂಥದ್ದು. ಮೆಡಿಟರೇನಿಯನ್ ಮಹಾಸಾಗರದಲ್ಲಿ ಅಂದರೆ ಮಿಡ್ಲ್ ಈಸ್ಟ್ನಲ್ಲಿನೇ ಬರುವಂತಹ ಈ ಮಹಾಸಾಗರದಲ್ಲಿ ಈಗಾಗಲೇ ರೆಡಿಯಾಗಿದೆ ಯುದ್ಧ ನೌಕೆಗಳು. ಅಮೆರಿಕದ ಡೂಮ್ಸ್ಡೇ ಅಥವಾ ಫ್ಲೈಯಿಂಗ್ ಪೆಂಟಗನ್ ವಿಮಾನದ ಬಾಹ್ಯ ಪ್ರಯೋಗವೂ ಕೂಡ ನಡೆದಿದೆ. ಆ ಮೂಲಕವಾಗಿ ಅದು ಯಾವುದೇ ಪರಿಸ್ಥಿತಿಯನ್ನು ಎದುರಿಸೋದಕ್ಕೂ ಕೂಡ ಅಮೆರಿಕ ರೆಡಿ ಆಗ್ತಾ ಇರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಈ ಮಹಾಯುದ್ಧಕ್ಕೆ ಬಹುತೇಕ ಮುಹೂರ್ತ ಫಿಕ್ಸ್ ಆದಂತೆ ಭಾಸವಾಗ್ತದೆ. ಅಮೆರಿಕದ E-4B ನೈಟ್ ವಾಚ್ ವಿಮಾನದ ಸಂಚಾರವೂ ಕೂಡ ಶುರುವಾಗಿದೆ. ಇವೆಲ್ಲವೂ ಕೂಡ ಯುದ್ಧ ತಾಲೀಮಿನ ರೀತಿಯಲ್ಲಿ ಗೋಚರಿಸ್ತಾ ಇರುವಂಥದ್ದು. ಯುದ್ಧಕ್ಕೆ ಅಮೆರಿಕ ಸರ್ವಸನ್ನದ್ಧವಾದಂತೆ ಕಾಣ್ತಾ ಇರುವಂಥದ್ದು. ಅಮೆರಿಕದ E-4B ನೈಟ್ ವಾಚ್ ವಿಮಾನದ ಸಂಚಾರವೂ ಕೂಡ ಇಲ್ಲಿ ಮಹತ್ವವನ್ನು ಪಡ್ಕೊಂಡಿದೆ. ಖಮೇನಿಯನ್ನು ಟಾರ್ಗೆಟ್ ಮಾಡ್ತೀವಿ ಅನ್ನೋದನ್ನು ಅಮೆರಿಕವೂ ಕೂಡ ಹೇಳಿದೆ ಮತ್ತು ಖಮೇನಿಗೆ ಈಗ ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲ ಅನ್ನುವಂಥದ್ದು ಅಮೆರಿಕ ನೀಡ್ತಾ ಇರುವಂತಹ ಎಚ್ಚರಿಕೆ. ಈ ಎಚ್ಚರಿಕೆಯನ್ನು ಇರಾನ್ ಏನೋ ಅಷ್ಟು ಸುಲಭವಾಗಿ ಇಂತಹ ಎಚ್ಚರಿಕೆಗೆ ಬಗ್ಗುವಂತಹ ದೇಶ ಇರಾನ್ ಕೂಡ ಅಲ್ಲ. ಯಾಕಂದರೆ ಇರಾನ್ ಕೂಡ 1983ರಿಂದ 88ರವರೆಗೆ ಇರಾಕ್ ಜೊತೆಗೆ ಸತತ 6 ವರ್ಷಗಳ ಕಾಲ ಯುದ್ಧ ಮಾಡಿದಂತಹ ದೇಶ ಅದು. ಆ ದೇಶದಲ್ಲೂ ಕೂಡ ಯುದ್ಧದ ಸಾಮರ್ಥ್ಯ ತನ್ನದೇ ಆದಂತಹ ಸ್ವರೂಪದಲ್ಲಿದೆ. ಹೀಗಾಗಿ ಈ ಮಹಾಯುದ್ಧ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋಂಥದ್ದನ್ನು ನೋಡಬೇಕಾಗಿರುವಂಥದ್ದು. ಈಗ ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಗುತ್ತಿಗೆ ಬಳಿಕ ಮನೆಗಳಲ್ಲೂ ಕೂಡ ಮೀಸಲಾತಿ, ವೋಟ್ ಬ್ಯಾಂಕ್ ನಿರ್ಧಾರ ಎಂದ ಪ್ರತಿಪಕ್ಷ. ಬಡವರು ಬದುಕೋದು ಬೇಡವಾ ಅಂತ DK ಪ್ರಶ್ನೆ. ಇದುವೇ ಚದುರಂಗದ ಎರಡನೇ ಸ್ಟೋರಿ, ಮನೆಗಳಲ್ಲೂ ಮೀಸಲಾತಿ. ರಾಜ್ಯ ಸರ್ಕಾರದ ಸಚಿವ ಸಂಪುಟ ಸಭೆಯಲ್ಲಿ ಇವತ್ತೊಂದು ಮಹತ್ವದ ನಿರ್ಧಾರವನ್ನು ಸರ್ಕಾರ ಕೈಗೊಂಡಿದೆ. ಜಮೀರ್ ಅಹ್ಮದ್ ಖಾನ್ ಅವರು ತಂದಿದ್ದಂತಹ ಪ್ರಸ್ತಾವನೆಗೆ ಕ್ಯಾಬಿನೆಟ್ ಅನುಮೋದನೆಯನ್ನು ಕೊಟ್ಟಿದೆ. ವಸತಿ ಇಲಾಖೆ ಮನೆಗಳ ಹಂಚಿಕೆಯೂ ಕೂಡ ಮೀಸಲಾತಿ ಸೂತ್ರವನ್ನು ಹೆಣೆಯಲಾಗಿದೆ. ಮೀಸಲಾತಿಯ ಸೂತ್ರವನ್ನು ಈಗ ವಸತಿ ಇಲಾಖೆಯ ಮನೆಗಳ ಹಂಚಿಕೆಗೂ ಕೂಡ ತರಲಾಗಿದೆ. ಈಗಾಗಲೇ ವಸತಿ ಇಲಾಖೆಯಲ್ಲಿ ಅಲ್ಪಸಂಖ್ಯಾತರಿಗೆ 10% ಮನೆಗಳನ್ನು ಮೀಸಲಿಡಲಾಗ್ತಾ ಇತ್ತು. ಅದನ್ನು ಈಗ 15% ಏರಿಕೆ ಮಾಡಲಾಗ್ತಾ ಇದೆ. ಕೇಂದ್ರ ಸರ್ಕಾರದ ಮಾದರಿಯಲ್ಲೇ ರಾಜ್ಯ ಈ ನಿರ್ಧಾರವನ್ನು ಕೈಗೊಂಡಿದೆ ಅನ್ನುವಂಥದ್ದು ರಾಜ್ಯ ಸರ್ಕಾರ ಹೇಳ್ತಾ ಇರುವಂತಹ ಸಮರ್ಥನೆ. ಆದರೆ ಕೇಂದ್ರ ಸರ್ಕಾರ ಯಾವಾಗ ಈ ಸ್ವರೂಪದಲ್ಲಿ
ಮೀಸಲಾತಿನ ಹೆಚ್ಚಳ ಮಾಡೋದ್ರ ಕಡೆಗೆ ಅದು ಸೂಚನೆಯನ್ನು ಕೊಟ್ಟಿದೆ ಅಂತ ಹೇಳುವಂಥದ್ದು ಪ್ರಶ್ನೆ ಇದ್ದೇ ಇದೆ. ಆದರೆ ರಾಜ್ಯ ಸರ್ಕಾರದವರು ಹೇಳ್ತಾ ಇರೋದು, ಕೇಂದ್ರ ಸರ್ಕಾರದವರು ಸಾಚಾರ ಕಮಿಟಿಯ ರಿಪೋರ್ಟನ್ನೇನು ಒಪ್ಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡೋದ್ರ ಕಡೆಗೆ ಹೊರಟಿದ್ದಾರೆ. ಆ ಪ್ರಕಾರವಾಗಿ ನಾವು ಕೂಡ ಮೀಸಲಾತಿಯಲ್ಲಿ ಹೆಚ್ಚಳವನ್ನು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಹಾಗಾದರೆ ಯಾರಿಗೆ ಇದು? ಕೇವಲ ಮುಸಲ್ಮಾನರಿಗೆ ಮಾತ್ರನಾ ಅಥವಾ ಬೇರೆ ಯಾರಿಗಾದ್ರೂ ಇದೆಯಾ? ಏನಿದು ಮೀಸಲಾತಿ ಹೆಚ್ಚಳ, ಯಾವ ಸ್ವರೂಪದಲ್ಲಿ ಇರುತ್ತೆ ಅನ್ನೋದು ನಿಮಗೆ ಹೇಳ್ತೀನಿ. ಬಹಳ ಮುಖ್ಯವಾಗಿ ಇಲ್ಲಿ ಇರುವಂಥದ್ದು ರಾಜ್ಯದ ವಸತಿ ಯೋಜನೆಗಳಲ್ಲಿನ ಮನೆಗಳ ಹಂಚಿಕೆಗೆ ಈ ಮೀಸಲಾತಿಯನ್ನು ತರಲಾಗಿದೆ. ಕರ್ನಾಟಕವನ್ನು ಗುಡಿಸಲು ಮುಕ್ತ ಮಾಡಬೇಕು ಅನ್ನುವಂತಹ ಯೋಜನೆ ಮತ್ತು ಅದರ ಬಗೆಗಿನ ಯೋಚನೆಗಳು ಹಲವು ದಶಕಗಳಿಂದ ಕರ್ನಾಟಕದಲ್ಲಿದೆ, ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿದೆ. ಗುಡಿಸಲು ಮುಕ್ತ ರಾಜ್ಯ ಆಗಬೇಕು ಅಂತ ಹೇಳಿದಾಗ ಅದು ಎಲ್ಲ ಸಮುದಾಯದವರು, ಎಲ್ಲ ಧರ್ಮದವರು ಕೂಡ ಗುಡಿಸಲು ಮುಕ್ತ ಆಗಬೇಕಾಗತ್ತೆ. ಅಲ್ಪಸಂಖ್ಯಾತರಿಗೆ ಈವರೆಗೆ ಇದ್ದಂತಹ 10% ಮೀಸಲಾತಿ ಪ್ರಮಾಣವನ್ನು 15% ಏರಿಕೆ ಮಾಡುವಂತಹ ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಅಲ್ಪಸಂಖ್ಯಾತರಿಗೆ ಈವರೆಗೆ 10% ಮನೆಗಳಲ್ಲಿ ಮೀಸಲಾತಿ ಇತ್ತು. ಮನೆಗಳ ವಸತಿ ಯೋಜನೆಗಳ ಅಡಿಯಲ್ಲಿ ಅಲ್ಪಸಂಖ್ಯಾತ ಸಮುದಾಯಗಳಿಗೆ 10% ಇತ್ತು. ಅದನ್ನು ಈಗ 15% ಏರಿಕೆ ಮಾಡ್ತಾ ಇದ್ದಾರೆ. ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಅನುಮೋದನೆಯನ್ನು ಕೂಡ ನೀಡಲಾಗಿದೆ. ರಾಜ್ಯ ಸಚಿವ ಸಂಪುಟ ಸಭೆ ಈ ಒಂದು ಪ್ರಸ್ತಾವನೆಗೆ ಅನುಮೋದನೆಯನ್ನು ಕೊಟ್ಟಿದೆ. ಹೀಗಾಗಿ ರಾಜ್ಯದಲ್ಲಿ ಈಗ ವಸತಿ ಹಂಚಿಕೆ ವಿಚಾರಕ್ಕೆ ಬಂದಾಗ, ಮನೆಗಳ ಹಂಚಿಕೆ ವಿಚಾರಕ್ಕೆ ಬಂದಾಗ, ಆವಾಸ್ ಯೋಜನೆಗಳಲ್ಲಿ ಇರುವಂತಹ ಮನೆಗಳ ಹಂಚಿಕೆ ವಿಚಾರಕ್ಕೆ ಬಂದಾಗ ಮೀಸಲಾತಿ ಸಿಗುತ್ತೆ. ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಮನವಿಗೆ ಸಂಪುಟ ಅನುಮೋದನೆಯನ್ನು ಕೊಟ್ಟಿದೆ. ವಸತಿ ಸಚಿವರು ಹಾಗೂ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವರು ಕೂಡ ಅವರೇ ಆಗಿರೋದ್ರಿಂದಾಗಿ ಅವರು ತಂದಿರತಕ್ಕಂತಹ ಈ ಒಂದು ಪ್ರಸ್ತಾವನೆಗೆ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಅನುಮೋದನೆ ಸಿಕ್ಕಿದೆ. ನಗರ ಮತ್ತು ಗ್ರಾಮಾಂತರ ಭಾಗದ ಎಲ್ಲ ವಸತಿ ಯೋಜನೆಗಳಲ್ಲೂ ಕೂಡ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಒಳಗೊಂಡಿರತಕ್ಕಂತಹ ವಿವಿಧ ವಸತಿ ಯೋಜನೆಗಳಿದೆ ಏನಿದಾವೆ ಅವುಗಳೆಲ್ಲದರಲ್ಲೂ ಕೂಡ 15% ಮೀಸಲಾತಿಯನ್ನು ಇನ್ನು ಮುಂದಕ್ಕೆ ನೀಡಲಾಗುತ್ತೆ. ಹಾಗಾದರೆ ಯಾವೆಲ್ಲ ಯೋಜನೆಗಳಲ್ಲಿ ಇದು ಇದೆ, ಯಾವ್ಯಾವ ಯೋಜನೆಗಳು ಇದರಲ್ಲಿ ಬರುತ್ತೆ, ಸರ್ಕಾರ ಇದಕ್ಕೆ ಏನು ವಾದವನ್ನು ಮುಂದಿಡ್ತಿದೆ ಅನ್ನೋದನ್ನು ನೋಡ್ತಾ ಹೋಗೋದಾದ್ರೆ, ಕೇಂದ್ರ ಸರ್ಕಾರದಿಂದಲೂ ಕೂಡ ಮನೆಗಳ ಹಂಚಿಕೆಗೆ ಮೀಸಲಾತಿ ಸೂತ್ರವನ್ನು ಹೆಣೆಯಲಾಗಿದೆ ಅನ್ನುವಂಥದ್ದು ರಾಜ್ಯ ಸರ್ಕಾರ ಹೇಳ್ತಾ ಇರತಕ್ಕಂತಹ ಮಾಹಿತಿ. ಸಾಚಾರ್ ಕಮಿಟಿ ವರದಿಯನ್ನು ಕೂಡ ಈಗ ಕೇಂದ್ರ ಸರ್ಕಾರ ಪರಿಗಣಿಸ್ತಾ ಇದೆ. ಅವರು ಪರಿಗಣಿಸ್ತಾ ಇದ್ದಾರೆ, ನಾವು ಜಾರಿಗೊಳಿಸ್ತಾ ಇದ್ದೀವಿ ಅಂತ ಹೇಳುವಂಥದ್ದು. ಈ ಕಾರಣಕ್ಕಾಗಿಯೇ ಈಗ ರಾಜ್ಯದಲ್ಲಿ ಮನೆಗಳಲ್ಲೂ ಕೂಡ ಮೀಸಲಾತಿಯನ್ನು ಕೊಡೋದಕ್ಕೆ ರಾಜ್ಯ ಸರ್ಕಾರ ಹೊರಟಿರುವಂಥದ್ದು. ಕೇಂದ್ರದ ಸೂಚನೆಗಳನ್ನು ಗಮನಿಸಿ ಸಾಮಾಜಿಕ ನ್ಯಾಯದ ಪಾಲನೆಯನ್ನು ಮಾಡ್ತೀವಿ ಅಂತ ಹೇಳಿ ನಾನು ಅದಕ್ಕೆ ಆವಾಗಲೇ ಹೇಳಿದ್ದು, ಗುಡಿಸಲು ಮುಕ್ತ ರಾಜ್ಯ ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ಮುಸಲ್ಮಾನರು ಅಥವಾ ಕ್ರಿಶ್ಚಿಯನ್ನರು ಅಥವಾ ಜೈನರು ಅಥವಾ ಬೇರೆ ಸಮುದಾಯದವರು, ಹಿಂದುಳಿದ ವರ್ಗದವರು ಅಥವಾ ದಲಿತರು ಯಾರೂ ಕೂಡ ಗುಡಿಸಲುಗಳಲ್ಲಿ ಇರಬಾರ್ದು. ಕೇವಲ ಮುಸಲ್ಮಾನರಷ್ಟೇ ಅಲ್ಲ, ಜೈನರು ಕ್ರಿಶ್ಚಿಯನ್ನರು ಕೂಡ ಇದರಲ್ಲಿ ಒಳಗೊಳ್ತಾರೆ ಅನ್ನುವಂಥದ್ದು ರಾಜ್ಯ ಸರ್ಕಾರ ನೀಡ್ತಾ ಇರುವಂತಹ ಸಮರ್ಥನೆ. ವಸತಿಹೀನರಿಗೆ ಹೆಚ್ಚಿನ ಸೌಲಭ್ಯಗಳನ್ನು ಕೊಡಬೇಕು ಅನ್ನುವಂತಹ ಉದ್ದೇಶದೊಂದಿಗೆ, ಅಂದರೆ ಗುಡಿಸಲು ಮುಕ್ತ ಮಾಡಬೇಕು ಅನ್ನುವಂತಹ ವಿಚಾರದೊಂದಿಗೆ ಈ ಮೀಸಲಾತಿಯನ್ನು ಹೆಚ್ಚಳ ಮಾಡಿದ್ದೀವಿ ಅಂತೇಳಿ ರಾಜ್ಯ ಸರ್ಕಾರ ತನ್ನ ಸಮರ್ಥನೆಯನ್ನು ಕೊಡ್ತಾ ಇದೆ. ಆದರೆ ಯಾವಾಗ ಸಾಮಾಜಿಕ ನ್ಯಾಯ ಪಾಲನೆಯ ಮತ್ತೊಂದು ಮಜಲು ಅಂತೇಳಿ ಸರ್ಕಾರ ಇದನ್ನು ಬಣ್ಣಿಸ್ತಾ ಇದೆಯೋ, ಪ್ರತಿಪಕ್ಷಗಳು ಇದನ್ನು ಅಷ್ಟೇ ತೀವ್ರ ಸ್ವರೂಪದಲ್ಲಿ ವಿರೋಧವನ್ನು ಕೂಡ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸರ್ಕಾರ ತಂದಿರತಕ್ಕಂತಹ ಈ ವಸತಿಯ ಮೀಸಲಾತಿಗೆ ಸಂಬಂಧಪಟ್ಟಂತೆ ಪ್ರತಿಪಕ್ಷಗಳು ಕೂಡ ಇದನ್ನು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಸಾಮಾಜಿಕ ನ್ಯಾಯ ಪಾಲನೆಯ ಮತ್ತೊಂದು ಮಜಲು ಅನ್ನುವಂಥದ್ದು ರಾಜ್ಯ ಸರ್ಕಾರ ಕೊಡ್ತಿರುವಂತಹ ಸಮರ್ಥನೆ ಈ ಮೀಸಲಾತಿ ಯೋಜನೆಗೆ. ಇಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ ಕೆ ಪಾಟೀಲರು ಮಾತನಾಡಿದ್ದಾರೆ. ಸರ್ಕಾರದ ನಿರ್ಧಾರವನ್ನು ಸಂಪುಟ ಸಭೆಯಲ್ಲಿ ಕೈಗೊಂಡಂತಹ ತೀರ್ಮಾನದ ಬಗ್ಗೆ ಅವರು ಮಾತನಾಡಿದ್ದಾರೆ. ವಸತಿ ಇಲಾಖೆಯವರು ತಂದಿದ್ದಂಥ ರಾಜ್ಯಾದ್ಯಂತ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ವಸತಿ ಇಲಾಖೆಯಿಂದ ಅನುಷ್ಠಾನಗೊಳಿಸಲಾಗುವ ವಿವಿಧ ವಸತಿ ಯೋಜನೆಯಡಿ ನಿಗದಿಪಡಿಸುವ ಗುರಿಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದವರಿಗೆ ನಿಗದಿಪಡಿಸಿರ್ತಕ್ಕಂಥ 10% ಬದಲು ಮೀಸಲಾತಿಯನ್ನು 15% ಹೆಚ್ಚಿಸುವ ನಿರ್ಣಯವನ್ನು ರಾಜ್ಯ ಸರ್ಕಾರ ಇವತ್ತು ತೆಗೆದುಕೊಂಡಿದೆ. ಕೇಂದ್ರ ಸರ್ಕಾರದವರು ಈ ರಾಜಕೀಯ ಅಂದ್ರಲ್ಲ, ನಿಮಗೆ ಹೇಳ್ತೀನಿ, ಕೇಂದ್ರ ಸರ್ಕಾರದವರು ಅವರಿಗೆ ಕೊರತೆ ಇದ್ದಂಥ ವಸತಿಯನ್ನು ಗಮನಿಸಿ ಅವರೂ ಸೂಚನೆಗಳನ್ನು ಕೊಟ್ಟಿದ್ದಾರೆ. ನಾವು ಅಲ್ಪಸಂಖ್ಯಾತರಿಗಿರ್ತಕ್ಕಂಥ ಏನು ವಸತಿಹೀನರ ಸಂಖ್ಯೆ
ಏನು ಹೆಚ್ಚಿದೆ ಅದನ್ನು ನಾವು ಗಮನಿಸಿದ್ದೇವೆ. ಇವೆ ಹೀಗೆ ಸರ್ಕಾರ ವಸತಿಹೀನರು ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರೆ, ಹಾಗಾಗಿ ನಾವು ಮೀಸಲಾತಿ ಏರಿಕೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಪ್ರತಿಪಕ್ಷಗಳಿಗೆ ಇದೊಂದು ಅಸ್ತ್ರವಾಗಿ ಸಿಕ್ಕಿದೆ. ರಾಜ್ಯ ಸರ್ಕಾರದ ಗುತ್ತಿಗೆಗಳಲ್ಲಿ 4% ಮೀಸಲಾತಿಗೆ ನಿರ್ಧಾರ ತೆಗೆದುಕೊಂಡಿರುವಂಥದ್ದು ಪ್ರತಿಪಕ್ಷಗಳಿಗೆ ದೊಡ್ಡ ಆಹಾರ ಆಗಿದೆ. ಅಧಿವೇಶನದಲ್ಲಿ ಅನುಮೋದನೆ ಪಡೆದು ಈಗಾಗಲೇ ರಾಜಭವನಕ್ಕೆ ಬಿಲ್ ಕೂಡ ಕಳಿಸಲಾಗಿದೆ. ಯಾವುದು 4%ನಷ್ಟು ಗುತ್ತಿಗೆ ಮೀಸಲಾತಿ, ಅದನ್ನು ಕೂಡ ವಿರೋಧಿಸ್ತಾ ಇದ್ರು. ಆ ಒಂದು ಬಿಲ್ ಪರಿಶೀಲನೆಗಾಗಿ ರಾಷ್ಟ್ರಪತಿಯವರಿಗೆ ಕಳುಹಿಸಿಕೊಟ್ಟಿದ್ದಾರೆ ಗವರ್ನರ್ ಅವರು. ಆ ಬಿಲ್ ಇನ್ನೂ ಕೂಡ ಅನುಮೋದನೆ ಪಡೆದು ಬರೋದಕ್ಕೆ ಬಾಕಿ ಇರುವಾಗಲೇ ಇದೀಗ ವಸತಿ ಹಂಚಿಕೆಯಲ್ಲೂ ಕೂಡ 15% ಮೀಸಲಾತಿ ಹೆಚ್ಚಳ ಮಾಡಿರುವಂಥದ್ದು ಪ್ರತಿಪಕ್ಷಗಳ ಸಿಟ್ಟಿಗೆ ಗುರಿಯಾಗಿದೆ ಮತ್ತು ಅವರು ಈ ವಿಚಾರದಲ್ಲಿ ಅವ್ರಿಗೂ ದೊಡ್ಡ ಅಸ್ತ್ರವಾಗಿ ಸಿಕ್ಕಿದೆ. ಸರ್ಕಾರದವರದ್ದು ಒಂದು ಸಮುದಾಯದ ಓಲೈಕೆ ಅಂತೇಳಿ ಪ್ರತಿಪಕ್ಷಗಳವರು ಇದನ್ನ ಕರೀತಾ ಇದ್ದಾರೆ. ಆಡಳಿತ ಪಕ್ಷದವರು ಕೇವಲ ಒಂದು ಸಮುದಾಯದ ಓಲೈಕೆ ಮಾಡ್ತಿದ್ದಾರೆ ಅಂತೇಳಿ ಪ್ರತಿಪಕ್ಷಗಳ ಟೀಕೆಗೆ ಸರ್ಕಾರದ ಖಡಕ್ ಉತ್ತರವೂ ಕೂಡ ಇದೇ ಸಂದರ್ಭದಲ್ಲಿ ಸಿಗ್ತಾ ಇದೆ. ಪ್ರತಿಪಕ್ಷಗಳ ಇಂತಹ ಮಾತುಗಳಿಗೆ ಆಡಳಿತ ಪಕ್ಷದವರಿಂದ ಉತ್ತರ ತಿರುಗೇಟು ಬರ್ತಾ ಇದೆ. ಮನೆ ಕಟ್ಟಲು ಕೇಂದ್ರ ಸರ್ಕಾರ ಕೊಡುವ ಅನುದಾನ ಬಹಳ ಕಡಿಮೆ ಇದೆ, ರಾಜ್ಯ ಸರ್ಕಾರನೇ ಹೆಚ್ಚು ಹಣ ಹಾಕುವಂಥದ್ದು, ಕೇಂದ್ರದವ್ರದ್ದು ಹೆಸರು ಮಾತ್ರ ಇರುತ್ತೆ ಅಂತೇಳಿ ರಾಜ್ಯದವರು ಸಮರ್ಥನೆ ಇದೆ. ರಾಜ್ಯ ಸರ್ಕಾರವೇ ಹೆಚ್ಚು ಹಣ ಹಾಕಿ ಮನೆಗಳನ್ನು ಕಟ್ತಾ ಇದೆ, ಹೀಗಾಗಿ ಮನೆಗಳಲ್ಲಿ ನಾವು ಮೀಸಲಾತಿಯನ್ನು ಕೊಟ್ಟಿದ್ದೀವಿ. ಬಡವರಿಗೆ ಅನುಕೂಲ ಆಗುವಂತಹ ನಿರ್ಧಾರಗಳಿಗೆ ರಾಜಕೀಯದ ಲೇಪ ಬೇಡ ಅಂತ ಹೇಳಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ. ಕಟ್ಟಿರೋ ಖಾಲಿ ಮನೆಗಳನ್ನು ಸುಮ್ಮನೆ ಇಟ್ಕೊಳ್ಳುವ ಬದಲು ಹೀಗೆ ಹಂಚಿಕೆಯನ್ನು ಮಾಡ್ತಾ ಇದ್ದೀವಿ ಅನ್ನೋಂಥದ್ದು ಅವ್ರು ಕೊಡುವಂತಹ ಸಮರ್ಥನೆ. ನಗರ ಪ್ರದೇಶಗಳಲ್ಲಿ ಮುಸ್ಲಿಮರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಈ ಕಾರಣಕ್ಕಾಗಿ ಮುಸಲ್ಮಾನರಿಗೂ ಕೂಡ ಈ ಮೀಸಲಾತಿಯ ಏರಿಕೆಯಿಂದ ಅನುಕೂಲ ಆಗುತ್ತೆ, ಮುಸ್ಲಿಮರಿಗೆ ಅವಕಾಶ ಕೊಡಬೇಕು ಅನ್ನೋದೇ ಇದರ ಉದ್ದೇಶ ಅನ್ನುವಂತಹ ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದರೆ ತೋರಿಸಿ. ತಮ್ಮ ಅಧಿಕಾರಕ್ಕೋಸ್ಕರ, ಅಧಿಕಾರವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಅಂಬೇಡ್ಕರ್ ಅವರು ರಚನೆ ಮಾಡಿದಂತ ಸಂವಿಧಾನವನ್ನ ವಿರೂಪಗೊಳಿಸಿದ್ದು ಇದೇ ಕಾಂಗ್ರೆಸ್. ಇವತ್ತು ಮುಸಲ್ಮಾನರ ತುಷ್ಟೀಕರಣಕ್ಕೋಸ್ಕರ ಮೀಸಲಾತಿಯನ್ನು ಕೂಡ ದುರುಪಯೋಗ ಮಾಡಿಕೊಳ್ತಾ ಇರುವಂತದ್ದು ಕೂಡ ಇದೇ ಕಾಂಗ್ರೆಸ್. ಈ ಆಧಾರಿತ ಮೀಸಲಾತಿ ಕೊಟ್ಟಿದ್ದು ಮಾತ್ರ ಅಲ್ಲದೆ ಅದನ್ನ ವಿವಿಧ ಯೋಜನೆಗಳಿಗೂ ವಿಸ್ತರಿಸ್ತಾರೆ ಅಂತ ಹೇಳಿದ್ರೆ ಇವರು ಕರ್ನಾಟಕದ ರಾಜ್ಯ ಜನರನ್ನು ಮಾತ್ರ ಕೆಣಕ್ತಾ ಇಲ್ಲ, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಆಶಯವನ್ನು ಕೆಣಕ್ತಾ ಇದ್ದಾರೆ. ವಸತಿ ರಹಿತರನ್ನು ಸಮೀಕ್ಷೆ ಮಾಡಿ, ಮನೆ ಇಲ್ಲದ ಬಡವರ ಸಮೀಕ್ಷೆ ಮಾಡಿ, ಮನೆ ಇಲ್ಲದ ಬಡವರಿಗೆ ಕೊಡ್ತೀವಿ ಅಂತ ಹೇಳಿ. ಅಂದ್ರೆ ಕಾಂಗ್ರೆಸ್ ಸೆಕ್ಯುಲರ್ ನೀತಿ ಜಾತಿ ಮತ್ತು ಮತದ ಆಧಾರದಲ್ಲಿ ಸಮಾಜ ಒಡೆಯದ ಏನಿಲ್ಲ ನೋಡಿ. ಅರ್ಬನ್ಗಳಲ್ಲಿ ಮೈನಾರಿಟಿ ಪಾಪ್ಯುಲೇಷನ್ ಜಾಸ್ತಿ ಇದೆ. ಮೊದಲು 10% ಇತ್ತು, ಮನೆಗಳೆಲ್ಲ ಖಾಲಿ ಉಳ್ಕೊಳ್ತಾ ಇತ್ತು. ಅದಕ್ಕೆ ದುಡ್ಡು ಕಟ್ಟಬೇಕು, ಅದಕ್ಕೆ 1% ಇದೆ. ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇರೋ ದುಡ್ಡು ಬಹಳ ಕಡಿಮೆ. ನಾವು ಮಿಕ್ಕಿದ್ ಮಾಡಿ ಕಟ್ಟಿದೀವಿ. ಎಷ್ಟೋ ಕಡೆ ಬಿಲ್ಡಿಂಗ್ಗಳು ಕಟ್ಟಿರೋ ಬಿಲ್ಡಿಂಗು ಖಾಲಿ ಇದೆ. ಆ ದೃಷ್ಟಿಯಿಂದ ಮೈನಾರಿಟಿ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ಅಟ್ಲೀಸ್ಟ್ ಅವ್ರಿಗಾರು ಆಪರ್ಚುನಿಟಿ ಕೊಟ್ಬಿಟ್ಟು ಅವರೆಲ್ಲ ಮನೆ ಸೇರಿಸ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ನಾವು ಪ್ರಪೋಸಲ್ನ 5% ಇದ್ದ 10% ಇದ್ದ 15% ಮಾಡಿದ್ವಿ. ಹೀಗೆ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಯೋಜನೆಯನ್ನ ವಿಸ್ತರಣೆ ಮಾಡಿರುವಂಥದ್ದು ಸಮರ್ಥಿಸಿಕೊಂಡಿದ್ದಾರೆ. ಯಾವೆಲ್ಲ ಯೋಜನೆಗಳಿಗೆ ಇದು ಬರುತ್ತೆ ಅನ್ನುವಂಥ ನೋಡ್ತಾ ಹೋದರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಇದು ಗ್ರಾಮೀಣ ಪ್ರದೇಶಗಳಲ್ಲಿ ಬರುವಂತಹ ಯೋಜನೆಗಳು ಇವು. ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಡಾಕ್ಟರ್ BR ಅಂಬೇಡ್ಕರ್ ನಿವಾಸ ಯೋಜನೆ, ಈ ಮನೆಗಳಿಗೂ ಕೂಡ ಅನ್ವಯ ಆಗುತ್ತೆ. ದೇವರಾಜ ಅರಸು ವಸತಿ ಯೋಜನೆಯಲ್ಲೂ ಕೂಡ ಬರುವಂತಹ ಮನೆಗಳಿಗೂ ಕೂಡ ಈ ಒಂದು ಹೊಸ ಸ್ಕೀಮ್ ಅನ್ವಯ ಆಗುತ್ತೆ. ಇನ್ನು ಬಸವ ವಸತಿ ಯೋಜನೆ ಅಡಿಯಲ್ಲಿ ಬರುವಂತಹ ಮನೆಗಳಿಗೂ ಕೂಡ ಈ ಒಂದು 15% ಮೀಸಲಾತಿ ಏರಿಕೆ ಅನ್ವಯ ಆಗುತ್ತೆ. ಇನ್ನು ನಗರ ಪ್ರದೇಶಗಳಲ್ಲಿ ಬರುವಂತಹ ದೇವರಾಜ ಅರಸು ವಸತಿ ಯೋಜನೆಗೂ ಕೂಡ ಇದು ಅನ್ವಯ ಆಗುತ್ತೆ. ವಾಜಪೇಯಿ ನಗರ ವಸತಿ ಯೋಜನೆಗೂ ಕೂಡ ಇದನ್ನು ಅನ್ವಯಿಸಲಾಗುತ್ತೆ. ಹಾಗೆಯೇ ಡಾಕ್ಟರ್ BR ಅಂಬೇಡ್ಕರ್ ನಿವಾಸ ಯೋಜನೆಯು ಕೂಡ ಏನು ನಗರ ಪ್ರದೇಶಗಳಲ್ಲಿ ಬರುವಂತಹ ಯೋಜನೆಗಳಿದ್ದಾವೆ ಅದಕ್ಕೂ ಕೂಡ ಬರುತ್ತೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಪ್ರದೇಶಗಳಲ್ಲಿ ಇದ್ದಾವೆ, ಆ ಒಂದು ವರ್ಟಿಕಲ್ ಹೌಸಿಂಗ್ನಲ್ಲಿ ಬರುವಂತಹ ಆವಾಸ್ ಯೋಜನೆಯಲ್ಲೂ ಕೂಡ ಇದು ಅನ್ವಯ ಆಗುತ್ತೆ. ಹೀಗಾಗಿ ಸರ್ಕಾರ ಇದನ್ನು ಸಮರ್ಥಿಸಿಕೊಳ್ತಾ ಇದೆ. ಇದು ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಕೊಡ್ತಾ ಇರುವಂತಹ ಕೊಡುಗೆ ಅಂತ ಹೇಳ್ತಾ ಇದ್ದಾರೆ. ಪ್ರತಿಪಕ್ಷದವರು ಇದನ್ನು ಮುಸಲ್ಮಾನರ ತುಷ್ಟೀಕರಣಕ್ಕಾಗಿ ಮಾಡ್ತಾ ಇರುವಂತಹ, ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೆ ಮಾಡುವಂತಹ ಪ್ರಯತ್ನ ಇದು ಅನ್ನುವಂತಹ ಟೀಕೆಯನ್ನು ಕೂಡ ಶುರು ಮಾಡಿರುವಂಥದ್ದು. ಇದಾಗಿತ್ತು ಇವತ್ತಿನ ಚದುರಂಗ. ನಮಸ್ಕಾರ.